ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೈಸೂರಿನಲ್ಲಿ ನೇಣು ಬಿಗಿದುಕೊಂಡು ಅಪ್ರಾಪ್ತೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಆದರೆ ಅಪ್ರಾಪ್ತೆಯ ಈ ಸಾವಿಗೆ ಕಾರಣ ಯಾರು? ಪ್ರಿಯಕರನೋ ಅಥವಾ ಪೋಷಕರೋ? ನಂಜನಗೂಡು ಪಟ್ಟಣದ ದಿವ್ಯಾ ಸಾವಿನ ಸುತ್ತ ಅನುಮಾನದ ಹುತ್ತವೇ ಬೆಳ್ಕೊಂಡಿದೆ. ಜೊತೆಗೆ ಲವ್ ಇತ್ತು ಅಪ್ರಾಪ್ತೆ ದಿವ್ಯಾಗೆ. ನನ್ನನ್ನ ಕರ್ಕೊಂಡು ಹೋಗು, ಮದುವೆ ಆಗು ಅಂತ ಹೇಳಿ ದಿವ್ಯಾ ಹೇಳಿದ್ಲಂತೆ. ಇನ್ನು ಚಾಮುಂಡಿ ಬೆಟ್ಟ ಸೇರಿದಂತೆ ಹಲವೆಡೆ ಇವರಿಬ್ರು ಕೂಡ ಸುತ್ತಾಡಿದ್ರು. ಸೆಲ್ಫಿ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ವು. ಸರ್ಕಾರಿ ಕಾಲೇಜಿನಲ್ಲಿ ಫಸ್ಟ್ PU ಓದ್ತಾ ಇದ್ದಂತಹ ದಿವ್ಯಾ ಒಂದು ಕಡೆ ಯುವಕನ ಕಾಟಕ್ಕೆ ಬೇಸತ್ತು ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ದಾಳೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಇನ್ನೊಂದು ಕಡೆ ಆಕೆಯ ಪೋಷಕರೇ ಕಾರಣ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಇದರಲ್ಲಿ ಅಸಲಿಯತ್ತು ಯಾವುದು ಅನ್ನೋದು ಗೊತ್ತಾಗಬೇಕಿದೆ. ಅಪ್ರಾಪ್ತೆಯ ಸಾವಿಗೆ ಯುವಕ ಕಾರಣನೋ ಅಥವಾ ಪೋಷಕರು ಕಾರಣನೋ? ಒಂದು ವೇಳೆ ಕಾರಣಕರ್ತರಾಗಿದ್ರೆ ಹೇಗೆ ಕಾರಣರಾಗ್ತಾರೆ ಅನ್ನೋದ್ರ ಬಗ್ಗೆ ಪೊಲೀಸರ ತನಿಖೆ. ಇನ್ನು ಆದಿತ್ಯ ಮತ್ತು ದಿವ್ಯಾ ಮಾತನಾಡಿರುವಂತಹ ಆಡಿಯೋ ಕ್ಲಿಪ್ ಒಂದು ಇವಾಗ ಯಾಕೆ ಭಯ ಪಡ್ತಾ ಇದೀಯಾ? ನಾನ್ ಇರುವಾಗ ಯಾಕೆ ಭಯ ಪಡ್ತಾ ಇದೀಯಾ ಅಂತಲ್ವಾ? ಒಂದ್ ಕೆಲ್ಸ ಮಾಡು, ನೀನು ನಾಳೆ ಪಿಕಪ್ ಡ್ರಾಪ್ ಮಾಡ್ತಾರಾ? ಇಲ್ಲ, ನಾಳೆ ಕಾಲೇಜ್ ಇಲ್ಲ, ರಜೆ. ನಾಳೆನಾ? ಒಂದ್ ಲೆಟರ್ ಅಲ್ಲಿ ನಿನ್ ಮೂಮೆಂಟ್ ಸಿಚುವೇಶನ್ ಏನೇನೈತೆ ಪ್ರತಿಯೊಂದು ಬರ್ದ್ಬಿಟ್ಟು ನಿಮ್ ಬಿಲ್ಡಿಂಗ್ ಮೇಲೆ ಎಲ್ಲಾದ್ರೂ ಇಟ್ಬಿಡು. ನಾನ್ ಬಂದು ಯಾವ ಟೈಮಲ್ಲಾದ್ರೂ ಬಂದು ಎತ್ಕೊಂತೀನಿ ಅದನ್ನ. ನೀನ್ ಹುಷಾರು, ಊಟ ಮಾಡು ಆಯ್ತಾ? ಊಟ ಮಾಡಕ್ಕೂ ಇಷ್ಟ ಇಲ್ಲ. ನಿಮ್ಮ ಮಾಡಿ ಊಟ ಮಾಡಿಲ್ಲ 3 ದಿವಸ. ನಾನ್ ಹೇಳ್ತಾ ಇಲ್ವಾ ಇವಾಗ ಚೆನ್ನಾಗಿರ್ಬೇಕು ಅಂತಂದ್ರೆ ಊಟ ಮಾಡ, ಅರ್ಥ ಮಾಡ್ಕೋ. ನಿಮ್ ಅಪ್ಪ ಎಲ್ಲ ನನ್ಗೆ ಓಡ್ಸವ್ರೆ ಗೊತ್ತಾ? ಇದು ದಿವ್ಯಾ ಮತ್ತು ಆದಿತ್ಯ ನಡುವಿನ ಸಂಭಾಷಣೆಯಾಗಿತ್ತು. ಇನ್ನು ಪ್ರಕರಣದ ಬಗ್ಗೆ, ದಿವ್ಯಾ ಆತ್ಮಹತ್ಯೆಗೆ ಶರಣಾದ ಬಗ್ಗೆ ಆದಿತ್ಯ ಮಾತನಾಡಿದ್ದಾನೆ. ಏನ್ ಹೇಳಿದ್ದಾನೆ, ಏನ್ ಸ್ಪಷ್ಟನೆ ಕೊಟ್ಟಿದ್ದಾನೆ ಅಂತ ನೋಡೋಣ. ಮೊನ್ನೆ ನೀಲ್ಕಂಠ ನಗರದಲ್ಲಿ ಗುರುಮೂರ್ತಿ ಮಗಳಾದ ದಿವ್ಯಾ ಅವಳ ಸಾವಿನ ಸುದ್ದಿ ಕೇಳಿ ಬಹಳ ಆತಂಕ ಆಗಿದೆ. ನನ್ನ ಅವಳ ಪರಿಚಯ ಅಂದ್ರೆ ಅವ್ರ ಅಕ್ಕ ನನ್ನ ಕ್ಲಾಸ್ಮೇಟ್ ಆಗಿದ್ರು ಡಿಗ್ರಿ ಕಾಲೇಜಲ್ಲಿ. ನಾನು ಅವಳು ಅವ್ರ ಅಕ್ಕನಿಂದ ಪರಿಚಯ ಆಗಿದ್ದು. ಈಗ ಸುಮಾರು ಒಂದು 8 ತಿಂಗಳಿಂದ ಪ್ರೀತಿಸ್ತಾ ಇದ್ದೋ. ಮಧ್ಯಂತರದಲ್ಲಿ ಅವ್ರ ತಂದೆ ವಿಷಯ ಗೊತ್ತಾದಾಗ ಅವ್ರು ನನಗೆ ಕಾಲ್ ಮಾಡಿ ಏನು ಬೇಡ ಮುಂದುವರಿಯೋದು ಅಂತ ಹೇಳಿದಾಗ ನಾವು ಕಾನೂನು ಪ್ರಕಾರ ವಿರುದ್ಧ ಇದು 18 ಆದ್ಮೇಲೆ ಮದುವೆ ಆಗೋಣ ಅಂತ ನಿರ್ಧಾರ ಮಾಡ್ಕೊಂಡಿದ್ದೋ. ಅಷ್ಟರಲ್ಲಿ ಈಗ 2-3 ದಿನದ ಮುಂಚೆ ಏನಾಗಿದೆ ಅಂತ ಗೊತ್ತಿಲ್ಲ. ಅವ್ರ ತಂದೆ ನನಗೆ ಸುಳ್ಳು ಆರೋಪ ಮಾಡಿದ್ದಾರೆ. ನನ್ನ ಮಗಳು ಕಿರುಕುಳ ಕೊಡ್ತಾ ಇದ್ದ, ಅದರಿಂದ ಅವಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ. ಆದ್ರಿಂದ ಅವ್ರ ತಂದೆ ತುಂಬಾ ಕಿರುಕುಳ ಕೊಟ್ಟಿರೋದಕ್ಕೆ ಮತ್ತೆ ನಾನು ಅವಳು ಕಿರುಕುಳ ಕೊಟ್ಟಿಲ್ಲ ಅನ್ನೋದಕ್ಕೆ ನಾನು ಎವಿಡೆನ್ಸ್ ಏನ್ ಬೇಕು ಅದನ್ನ ನಾನು ತಲುಪಿಸಿದ್ದೀನಿ. ಅದರಿಂದ ಅವ್ರ ತಂದೆ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ. ಆದ್ರಿಂದ ಪೊಲೀಸ್ ಆರಕ್ಷಕರು ಇದನ್ನ ಎವಿಡೆನ್ಸ್ ಎಲ್ಲಾನು ತನಿಖೆ ಮಾಡಿ ಒಂದು ನ್ಯಾಯ ಒದಗಿಸಬೇಕು ಅಂತ ಕೇಳ್ಕೊಂತೀನಿ.